ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ಗೆ ಸ್ವಾಗತ. ಇವತ್ತಿನ ಒಂದು ಸೆಷನ್ನಲ್ಲಿ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ರೇಷ್ಮೆ ವಿಸ್ತರಣಾಧಿಕಾರಿಗಳ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಸೆರಿಕಲ್ಚರ್ ಸಿಲೆಬಸ್ಗೆ ಸಂಬಂಧಿಸಿದ ಒಂದು ಕಂಪ್ಲೀಟ್ ಕ್ಲಾಸಸ್ಗಳನ್ನು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಕಂಪ್ಲೀಟ್ ಸಿಲೆಬಸ್ಸನ್ನು 40 ಕ್ಲಾಸಸ್ಗಳಲ್ಲಿ 40 ಕ್ಲಾಸ್ಗಳಲ್ಲಿ ಚರ್ಚೆ ಮಾಡೋಣ. ಸೊ ಈ ಸರಣಿಯ ಭಾಗವಾಗಿ ಇವತ್ತು ಪ್ರಥಮ ಕ್ಲಾಸ್ನಲ್ಲಿ ಇಂಟ್ರೊಡಕ್ಷನ್ ಟು ಸೆರಿಕಲ್ಚರ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕ್ಲಾಸನ್ನು ಇವತ್ತು ಪ್ರಥಮ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ. ಸೆರಿಕಲ್ಚರ್ ಅಂದರೆ ಏನು, ಸೆರಿಕಲ್ಚರ್ನ ಒಂದು ಡೆಫಿನಿಷನ್ ಏನಿದೆ, ಸೆರಿಕಲ್ಚರ್ನ ಒಂದು ಕಾಂಪೋನೆಂಟ್ಸ್ ಏನಿದೆ, ಸೆರಿಕಲ್ಚರ್ನ ಒಂದು ಟರ್ಮಿನಾಲಜಿ ಏನು ಹೇಳುತ್ತೆ, ಆ ಟರ್ಮಿನಾಲಜಿಯನ್ನು ಯಾವ ಭಾಷೆಯಿಂದ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ, ಎರವಲು ಪಡ್ಕೊಂಡಿದ್ದೀವಿ, ಎಲ್ಲವನ್ನ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಸೊ ಇಂಟ್ರೊಡಕ್ಷನಲ್ಲಿ ಏನು ಹೇಳುತ್ತೆ, ಸೆರಿಕಲ್ಚರ್ ಅಂದರೆ ಪ್ರೊಡಕ್ಷನ್ ಆಫ್ ರಾ ಸಿಲ್ಕ್ ಬೈ ಮೀನ್ಸ್ ಆಫ್ ರೈಸಿಂಗ್ ಕ್ಯಾಟರ್ಪಿಲ್ಲರ್ಸ್ ಲಾರ್ವಾ, ಪರ್ಟಿಕ್ಯುಲರ್ಲಿ ದೋಸ್ ಆಫ್ ಡೊಮೆಸ್ಟಿಕೇಟೆಡ್ ಸಿಲ್ಕ್ ವಾರ್ಮ್ಸ್. ಸೊ ಸೆರಿಕಲ್ಚರ್ ಅಂದರೆ ಪ್ರೊಡಕ್ಷನ್ ಆಫ್ ರಾ ಸಿಲ್ಕನ್ನು ಪ್ರೊಡ್ಯೂಸ್ ಮಾಡೋದು. ಸಿಲ್ಕ್ ಅಂದರೆ ರೇಷ್ಮೆ. ಈ ರೇಷ್ಮೆಯನ್ನು ಪ್ರೊಡ್ಯೂಸ್ ಮಾಡೋದು ಯಾವ ರೀತಿ? ಬೈ ಮೀನ್ಸ್ ಆಫ್ ರೈಸಿಂಗ್ ಕ್ಯಾಟರ್ಪಿಲ್ಲರ್ಸ್ಗಳನ್ನು ರೈಸ್ ಮಾಡುವುದರ ಮುಖಾಂತರ, ಬೆಳವಣಿಗೆ ಮಾಡುವುದರ ಮುಖಾಂತರ, ಬೆಳೆಸುವುದರ ಮುಖಾಂತರ. ಸೊ ಇದನ್ನು ನಾವು ಪಡ್ಕೋತೀವಿ. ಯಾವುದು? ರಾ ಸಿಲ್ಕನ್ನು ಪಡ್ಕೋತೀವಿ. ದೋಸ್ ಆಫ್ ಡೊಮೆಸ್ಟಿಕೇಟೆಡ್ ಸಿಲ್ಕ್ ವರ್ಮ್ ಬಾಂಬ್ಯಾಕ್ಸ್ ಮೋರಿ. ಸೊ ಇಲ್ಲಿ ಬಾಂಬ್ಯಾಕ್ಸ್ ಮೋರಿ ಅಂದರೆ ಏನು ಅಂತಂದರೆ ಇದೊಂದು ಸ್ಪೀಸೀಸ್ ಆಗುತ್ತೆ, ಸಿಲ್ಕ್ ವರ್ಮ್ನ ಒಂದು ಸ್ಪೀಸೀಸ್. ಈ ಸಿಲ್ಕ್ ವರ್ಮ್ ಸ್ಪೀಸೀಸ್ ಏನಿದೆ ವೈಡ್ಲಿ ಕಲ್ಟಿವೇಟೆಡ್ ಸ್ಪೀಸೀಸ್ ಆಗುತ್ತೆ. ಅತಿ ಹೆಚ್ಚು ಈ ಒಂದು ಬಾಂಬ್ಯಾಕ್ಸ್ ಮೋರಿ ಸ್ಪೀಸೀಸನ್ನೇ ಎಲ್ಲರೂ ಬಳಸ್ತಾರೆ, ಅದನ್ನು ತಾವು ನೆನಪಿಡ್ಕೋಬೇಕು. ಸೆರಿಕಲ್ಚರ್ ಆರ್ ಸಿಲ್ಕ್ ಫಾರ್ಮಿಂಗ್ ಇಸ್ ಅ ಕಲ್ಟಿವೇಶನ್ ಆಫ್ ಸಿಲ್ಕ್ ವರ್ಮ್ಸ್ ಟು ಪ್ರೊಡ್ಯೂಸ್ ಸಿಲ್ಕ್. ಸೊ ಕಲ್ಟಿವೇಶನ್ ಆಫ್ ಸಿಲ್ಕ್ ವರ್ಮ್ಸ್ ಎಕ್ಸಾಂಪಲ್ಲು ಬಾಂಬ್ಯಾಕ್ಸ್ ಮೋರಿ ಅನ್ನೋದು ಒಂದು ಸಿಲ್ಕ್ ವರ್ಮ್, ಅದನ್ನು ಕಲ್ಟಿವೇಶನ್ ಮಾಡ್ತೀವಿ. ಸೊ ಯಾಕೆ ಕಲ್ಟಿವೇಶನ್ ಮಾಡ್ತೀವಿ ಅಂದರೆ ರೇಷ್ಮೆಯನ್ನು ಪ್ರೊಡ್ಯೂಸ್ ಮಾಡೋಕ್ಕೆ, ಸಿಲ್ಕನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಕಲ್ಟಿವೇಶನ್ ಮಾಡ್ತೀವಿ. ಇದಕ್ಕೆ ಸೆರಿಕಲ್ಚರ್ ಅಥವಾ ಸಿಲ್ಕ್ ಫಾರ್ಮಿಂಗ್ ಅಂತ ಕರೀತಾರೆ. ಆಲ್ದೋ ದೇರ್ ಆರ್ ಸೆವರಲ್ ಕಮರ್ಷಿಯಲ್ ಸ್ಪೀಸೀಸ್ ಆಫ್ ಸಿಲ್ಕ್ ವರ್ಮ್ಸ್. ಸೊ ಬೇರೆ ಬೇರೆ ಒಂದು ಕಮರ್ಷಿಯಲ್ ಸ್ಪೀಸೀಸ್ ಇದೆ ಸಿಲ್ಕ್ ವರ್ಮ್ಸ್ಗಳಲ್ಲಿ. ಆದರೆ ಅವುಗಳಲ್ಲಿ ಬಾಂಬ್ಯಾಕ್ಸ್ ಮೋರಿ ಅನ್ನೋದು ಏನಿದೆ, ಆ ಸ್ಪೀಸೀಸ್ ಏನಿದೆ ಅದೊಂದು ಮೋಸ್ಟ್ ವೈಡ್ಲಿ ಯೂಸ್ಡ್ ಮತ್ತು ಇಂಟೆನ್ಸಿವ್ಲಿ ಸ್ಟಡಿಡ್ ಸ್ಪೀಸೀಸ್ ಆಗುತ್ತೆ. ಅತಿ ಹೆಚ್ಚು ಒಂದು ಬಾಂಬ್ಯಾಕ್ಸ್ ಮೋರಿ ಸ್ಪೀಸೀಸನ್ನು ಯೂಸ್ ಮಾಡ್ತಾರೆ. ಸಿಲ್ಕ್ ವಾಸ್ ಬಿಲೀವ್ ಟು ಹ್ಯಾವ್ ಫಸ್ಟ್ ಬೀನ್ ಪ್ರೊಡ್ಯೂಸ್ಡ್ ಇನ್ ಚೈನಾದಲ್ಲಿ ಈ ಒಂದು ಸಿಲ್ಕ್ ಮೊದಲ ಬಾರಿಗೆ ಪ್ರೊಡ್ಯೂಸ್ ಮಾಡಲಾಯಿತು ಅಂತ ಹೇಳಿ ನಾವು ಇತಿಹಾಸದಲ್ಲಿ ನೋಡ್ತೀವಿ. ಆ್ಯಸ್ ಅರ್ಲಿ ಆ್ಯಸ್ ನಿಯೋಲಿಥಿಕ್ ಪೀರಿಯಡ್ನ ಸಮಯದಲ್ಲೇ ಅದನ್ನು ಪ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿ ನಾವು ನೋಡ್ಕೋತೀವಿ. ಸೆರಿಕಲ್ಚರ್ ಹ್ಯಾಸ್ ಬಿಕಮ್ ಅನ್ ಇಂಪಾರ್ಟೆಂಟ್ ಕಾಟೇಜ್ ಇಂಡಸ್ಟ್ರಿ. ಇದೊಂದು ಕಾಟೇಜ್ ಇಂಡಸ್ಟ್ರಿ ಆಗಿರುತ್ತೆ. ಎಲ್ಲೆಲ್ಲಿ ಇಂಡಸ್ಟ್ರಿ ಆಗಿದೆ ಕಾಟೇಜ್ ಇಂಡಸ್ಟ್ರಿ ಅಂದರೆ ಬ್ರೆಜಿಲ್, ಚೀನಾ, ಫ್ರಾನ್ಸ್, ಇಂಡಿಯಾ, ಇಟಲಿ, ಜಪಾನ್, ಕೊರಿಯಾ, ರಷ್ಯಾ. ಈ ಎಲ್ಲ ಕಂಟ್ರೀಸ್ಗಳು ಮುಖ್ಯವಾಗಿ ಸಿಲ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ ಆ್ಯಸ್ ಎ ಕಾಟೇಜ್ ಇಂಡಸ್ಟ್ರಿ. ಮುಖ್ಯವಾಗಿ ಚೀನಾ ಮತ್ತು ಇಂಡಿಯಾ ಏನಿದೆ, ಇದು ಇವತ್ತು ವರ್ಲ್ಡ್ಸ್ ಆ್ಯನ್ಯುವಲ್ ಪ್ರೊಡಕ್ಷನ್ ಏನಿದೆ, ಸಿಲ್ಕ್ನ ಒಂದು ಆ್ಯನ್ಯುವಲ್ ಪ್ರೊಡಕ್ಷನ್, ರೇಷ್ಮೆಯ ಒಂದು ಪ್ರೊಡಕ್ಷನ್ ಏನಿದೆ, ಉತ್ಪಾದನೆ ಏನಿದೆ, ಅದರಲ್ಲಿ 60% ಒಂದು ಶೇರ್ ಇರೋದು ಚೀನಾ ಮತ್ತು ಭಾರತದ್ದು. ಸಿಲ್ಕ್ ಈಸ್ ಅ ನ್ಯಾಚುರಲ್ ಫೈಬರ್. ಅದು ನೈಸರ್ಗಿಕವಾಗಿ ದೊರೆಯತಕ್ಕಂತಹ ಒಂದು ಫೈಬರ್ ಆಗಿರುತ್ತೆ. ದಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಸಿಲ್ಕ್ ವರ್ಮ್, ದ ಕ್ಯಾಟರ್ಪಿಲ್ಲರ್ ಆಫ್ ಲಾರ್ವಾ ಆಫ್ ದ ಡೊಮೆಸ್ಟಿಕೇಟೆಡ್ ಸಿಲ್ಕ್ ಮೌತ್ ಬಾಂಬ್ಯಾಕ್ಸ್ ಮೋರಿ. ಸೊ ಬಾಂಬ್ಯಾಕ್ಸ್ ಮೋರಿ ಅನ್ನೋದು ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಮೋಸ್ಟ್ ವೈಡ್ಲಿ ಯೂಸ್ಡ್ ಸಿಲ್ಕ್ ವರ್ಮ್ ಸ್ಪೀಸೀಸ್ ಬಾಂಬ್ಯಾಕ್ಸ್ ಮೋರಿ. Cultivation of silk from silkworms is a process known as silk farming or sericulture. Horticulture ಅಂತಂದರೆ cultivation of fruits and vegetables, ಅದಕ್ಕೆ horticulture ಅಂತೀವಿ. Cultivation of agri crops or field cropsಗೆ ನಾವು agriculture ಅಂತ ಕರಿತೀವಿ. ಈ ರೀತಿಯಾದಂತಹ ಟರ್ಮಿನಾಲಜೀಸ್ ಬರುತ್ತೆ. ಸೊ ಇಲ್ಲಿ ಸೆರಿಕಲ್ಚರ್ ಮೀನ್ಸ್ ಕಲ್ಟಿವೇಶನ್ ಆಫ್ ಸಿಲ್ಕ್ ವರ್ಮ್ ಟು ಪ್ರೊಡ್ಯೂಸ್ ಅ ಸಿಲ್ಕ್. ದಟ್ ಈಸ್ ಸಿಂಪಲ್. ಸೊ ಅದು ಸೆರಿಕಲ್ಚರ್ ಅಂತ ಡೆಫಿನಿಷನ್, ಸಿಂಪಲ್ ಅಷ್ಟೇ. ಸಿಲ್ಕ್ ವರ್ಮ್ಸ್ ವರ್ ಫಸ್ಟ್ ಡಿಸ್ಕವರ್ಡ್ ಬೈ ದ ಚೈನೀಸ್ ಫಸ್ಟ್ ಸಿಲ್ಕ್ ವರ್ಮ್ ಅನ್ನು ಕಂಡುಹಿಡಿತಾರೆ, ಪ್ರೊಡ್ಯೂಸ್ ಮಾಡ್ತಾರೆ ಅರೌಂಡ್ 2700 BC ಅಂದರೆ ಬಿಫೋರ್ ಕ್ರೈಸ್ಟ್. ಸೊ ಕ್ರಿಸ್ತನ ಬರ್ತ್ ಏನಿರುತ್ತೆ ಬಿಫೋರ್ ಕ್ರೈಸ್ಟ್, ಅದಕ್ಕಿಂತ ಮುಂಚೆ ನಾವು BC ಅಂತ ಕರಿತೀವಿ. ಈ 2700 BC ಟೈಮಲ್ಲಿ ಚೈನೀಸ್ ಏನು ಮಾಡ್ತಾರೆ, ಸಿಲ್ಕ್ ವರ್ಮ್ಸನ್ನು ಫಸ್ಟ್ ಡಿಸ್ಕವರ್ ಮಾಡ್ತಾರೆ. ಆ್ಯಂಡ್ ಫಾರ್ ಮೆನಿ ಸೆಂಚುರೀಸ್, ಸೊ ಮುಂದೆ ಹಲವಾರು ಶತಮಾನಗಳಷ್ಟು ಸಮಯದವರೆಗೆ ಚೈನೀಸ್ ವರ್ ದ ಓನ್ಲಿ ಸಿವಿಲೈಜೇಷನ್ ವಿತ್ ದ ನಾಲೆಡ್ಜ್ ಟು ಮೇಕ್ ಅ ಸಿಲ್ಕ್.
ಸೊ ಮುಂದೆ ಹಲವಾರು ಶತಮಾನಗಳವರೆಗೆ ಚೀನಾದ ಜನರಿಗೆ ಮಾತ್ರ ಈ ಸಿಲ್ಕ್ ಬಗ್ಗೆ ಒಂದು ನಾಲೆಡ್ಜ್ ಇತ್ತು, ಬೇರೆ ಯಾರಿಗೂ ಇರಲಿಲ್ಲ. ಬೇರೆ ಯಾವ ದೇಶ ಆಗಿರ್ಬೋದು, ಬೇರೆ ಯಾವುದೇ ಪ್ರದೇಶದ ಭೂಖಂಡದ ಯಾವುದೇ ಭೂಮಿಯ ಯಾವುದೇ ಪ್ರದೇಶದ ಜನರಿಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ. The secret of sericulture spread to other parts of the world. Here we explore how silk is harvested and turned into silk thread. ಸಿಲ್ಕನ್ನು ಯಾವ ರೀತಿ ಹಾರ್ವೆಸ್ಟ್ ಮಾಡ್ತಾರೆ ಮತ್ತು ಸಿಲ್ಕ್ ಥ್ರೆಡ್ ಆಗಿ, ಲೈಕ್ ಮೀನ್ಸ್ ಯಾರ್ನ್ ಅಂತ ಕರಿತೀವಿ. ಯಾರ್ನ್ ಅಂದರೆ ಸಿಂಗಲ್ ದಾರ ಅಥವಾ ಸಿಂಗಲ್ ಎಳೆ ಅಂತ ಕರಿತೀವಿ, ದಟ್ ಈಸ್ ಅ ಯಾರ್ನ್. ಸೆರಿಕಲ್ಚರ್ ಬಿಗಿನ್ಸ್ ವಿತ್ ನವ್ವಿಂಗ್ ವಿಚ್ ಸಿಲ್ಕ್ವರ್ಮ್ ವಿಲ್ yield ಹೈ ಕ್ವಾಲಿಟಿ ಸಿಲ್ಕ್ ದಟ್ ಈಸ್ ಬೋತ್ ಸ್ಟ್ರಾಂಗ್ ಆ್ಯಂಡ್ ನ್ಯಾಚುರಲಿ ಲಸ್ಟ್ರಸ್. There are several species of silkworm which have been bred exclusively to make this type of silk. But of these, Bombax mori is the most widely used species. Already ಹೇಳಿರೋ ಹಾಗೆ ನಾನು, ಸೊ ಬೇರೆ ಬೇರೆ ಸಿಲ್ಕ್ವರ್ಮ್ ಸ್ಪೀಸೀಸನ್ನು ನಾವು ಕಲ್ಟಿವೇಟ್ ಮಾಡ್ತೀವಿ. ಆದರೆ ಬಾಂಬ್ಯಾಕ್ಸ್ ಮೋರಿ ಅನ್ನೋ ಸ್ಪೀಸೀಸ್ ಏನಿದೆ ಅದು ಮೋಸ್ಟ್ ವೈಡ್ಲಿ ಯೂಸ್ಡ್ ಸ್ಪೀಸೀಸ್ ಆಗುತ್ತೆ. ಇನ್ ಫ್ಯಾಕ್ಟ್ there is evidence to suggest that Bombax mori was the species originally discovered by the Chinese during the Neolithic age. As already I discussed about this one above this PDF. ಏನಂತಂದರೆ ಚೈನೀಸ್ ಏನು ಮಾಡ್ತಾರೆ, ನಿಯೋಲಿಥಿಕ್ ಏಜ್ ಟೈಮಲ್ಲಿ ಇದನ್ನು ಡಿಸ್ಕವರ್ ಮಾಡ್ತಾರೆ. When silk was the first cultivated, but having the right type of silkworm is the only first part of the process of sericulture. So good amount of sericulture ಏನಂತ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತಂದರೆ, ಐಡಿಯಲ್ ಸಿಲ್ಕ್ ವರ್ಮ್ ಏನಿರುತ್ತೆ, ಸಿಲ್ಕ್ ವರ್ಮ್ ಎಕ್ಸಾಂಪಲ್ ಬಾಂಬ್ಯಾಕ್ಸ್ ಮೋರಿ, ಆ ಸಿಲ್ಕ್ ವರ್ಮ್ ಏನು ಮಾಡುತ್ತೆ ಸರಿಯಾಗಿರಬೇಕು. ಆವಾಗ ಒಂದು ನಾವು ಕ್ವಾಲಿಟಿ ಆದಂತಹ ಸಿಲ್ಕನ್ನು, ರೇಷ್ಮೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಕ್ಯಾಟರ್ಪಿಲ್ಲರ್ಸ್ ಈಟ್ ಕಂಟಿನ್ಯೂಯಸ್ಲಿ ಆ್ಯಂಡ್ ಸಿಲ್ಕ್ವರ್ಮ್ಸ್ ಆರ್ ನೋ ಡಿಫರೆಂಟ್. The type of food they eat will affect the kind of silk they produce. So same like humans ಥರ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಾವು ಹೆಲ್ದಿ ಫುಡ್ಡನ್ನು ತಿನ್ನಬೇಕು. ಅದೇ ರೀತಿ ಒಂದು ಒಳ್ಳೆ ಫುಡ್ಡನ್ನು ತಿಂದಾಗ, ಸಿಲ್ಕ್ವರ್ಮ್ಸ್ ಒಳ್ಳೆ ಫುಡ್ಡನ್ನು ತಿಂದಾಗ ಅವು ಒಂದು ಕ್ವಾಲಿಟಿ ಆದಂಥ ಸಿಲ್ಕನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮಲ್ಬರಿ ಲೀವ್ಸ್ ಅನ್ನೋದೇನಿದೆ ಅದು ಫುಡ್ ಆಗುತ್ತೆ. ಸಿಲ್ಕ್ವರ್ಮ್ಗಳ ಫುಡ್ ಯಾವುದು? ಮಲ್ಬರಿ ಲೀವ್ಸ್. Each silkworm will eat mulberry leaves until they are about 10,000 times heavier than when they were hatched. So ಅಷ್ಟೊಂದು ಮಲ್ಬರಿ ಲೀವ್ಸನ್ನು ತಿನ್ನುತ್ತೆ. They will grow molt 4 times before they are ready for the next phase of their life cycle. ಸೊ ಲಾರ್ವಾ, ಕ್ಯಾಟರ್ಪಿಲ್ಲರ್ ಏನು ಬರುತ್ತಲ್ಲ, ಲೈಫ್ ಸೈಕಲ್ ಕಕೂನ್ ಸ್ಟೇಜ್ ಅಂತ ಬರುತ್ತೆ. ಸೊ ಇವೆಲ್ಲ ಸೈಕಲ್ಗೆ ನೆಕ್ಸ್ಟು ಹೋಗುತ್ತೆ. It is at this point that these caterpillars are ready to spin their silk cocoons. So spin ಮಾಡೋಕ್ಕೆ ಸಾಧ್ಯ, ಸಿಲ್ಕ್ ಕಕೂನ್ಸ್ಗಳನ್ನು ಸ್ಪಿನ್ ಮಾಡೋಕ್ಕೆ ಸಾಧ್ಯ ಈ ಟೈಮಲ್ಲಿ. To create their cocoon, the silkworms secreted dense fluid composed of proteins. ಸೊ ಕಕೂನನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಸಿಲ್ಕ್ ವರ್ಮ್ಸ್ ಏನು ಮಾಡುತ್ತೆ, ಒಂದು ಪ್ರೋಟೀನ್ಸ್ ಇರುವಂತಹ ಫ್ಲೂಯಿಡನ್ನು ಸೆಕ್ರೇಷನ್ ಮಾಡುತ್ತೆ. This fluid is secreted in one long continuous strand that solidifies upon contact with air to create a single strand of silk that is wrapped around the cocoon thousands of times. ಸೊ ಸಿಂಗಲ್ ಸ್ಟ್ರ್ಯಾಂಡ್ ಇರುವಂತಹ, ಸಿಂಗಲ್ ಎಳೆ ಇರುವಂತಹ ಒಂದು ಏನಿರುತ್ತೆ, ರೇಷ್ಮೆ ಏನಿರುತ್ತೆ ಅದು ಕಕೂನ್ ಸುತ್ತಕೊಂಡಿರುತ್ತೆ. ಆ ಸಿಂಗಲ್ ಸ್ಟ್ರ್ಯಾಂಡ್ ಏನಿರುತ್ತೆ ಅದು 1200 ಯಾರ್ಡಷ್ಟು ಲಾಂಗ್ ಆಗಿರುತ್ತೆ, ಅಷ್ಟು ಉದ್ದವಾಗಿರುತ್ತೆ. ಅದರ ಉದ್ದವನ್ನು ನಾವು ಇಮ್ಯಾಜಿನ್ ಮಾಡೋದಾದರೆ 12 ಫುಟ್ಬಾಲ್ ಫೀಲ್ಡ್ಗೆ ಅದು ಈಕ್ವಲ್ ಆಗಿರುತ್ತೆ, ಲೆಂತ್ ಆಫ್ 12 ಫುಟ್ಬಾಲ್ ಫೀಲ್ಡ್. ಸೊ ಇದು ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಸೊ ಇಲ್ಲೇನು ಅರ್ಥ ಮಾಡ್ಕೋಬೇಕು ತಾವು, ಸೊ ಕಕೂನ್ ಸುತ್ತ ಸೊ ಸಾಲಿಡಿಫೈ ಆದಮೇಲೆ ಸಿಂಗಲ್ ಸ್ಟ್ರ್ಯಾಂಡ್ ಆಫ್ ಸಿಲ್ಕ್ ಏನಾಗುತ್ತೆ, ರ್ಯಾಪ್ ಆಗಿರುತ್ತೆ. ರ್ಯಾಪ್ ಅಂದರೆ ಸುತ್ತಕೊಂಡಿರುತ್ತೆ. ಸೊ ಅದನ್ನು ತಿಳ್ಕೋಬೇಕು. ನೆಕ್ಸ್ಟ್